ನಮಸ್ಕಾರ. ಇವತ್ತು ಫಸ್ಟ್ ಕ್ರೈಮ್ ಬಗ್ಗೆ ಒಂದು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ ಅಂದಾಜು 4 crores ವರ್ತ್ ಬೇರೆ ಬೇರೆ ಡ್ರಗ್ಸ್, ಅದರಲ್ಲಿ 3 kg ಹೈಡ್ರೋ ಗಾಂಜಾ, 50 grams MDMA, 500 grams ಚರಸ್, 500 LSD ಸ್ಟ್ರಿಪ್ಸ್, 10 kg ಗಾಂಜಾ ಮತ್ತು ಮೊಬೈಲ್ ಫೋನ್ಸ್ ಮತ್ತು ಎರಡು ವೆಹಿಕಲ್ ಮತ್ತು ಕೆಲವು ಕ್ಯಾಶ್ ಎಲ್ಲ ಸೇರಿ ಅಂದಾಜು 4 crores ವ್ಯಾಲ್ಯೂದು. ಇದು ತುಂಬ ಒಳ್ಳೆ ಕೆಲಸ. ನಮ್ಮ ನಾರ್ತ್ ಈಸ್ಟ್ ಡಿವಿಷನಲ್ಲಿ DCP ಮತ್ತು ಅವ್ರದ್ದು ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವತ್ತು 10 ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೆಲವು ಮೇನ್ ಆರೋಪಿ ಅವ್ರದ್ದು ಹೆಸರು ಕೂಡ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಅವರು ಬೆನ್ನತ್ತಿದ್ದವರು ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ವಿಶೇಷವಾಗಿ 10 ಜನ ಯಾರಿದ್ದಾರೆ ಅವರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಅವರು ಆಪರೇಟ್ ಮಾಡ್ತಾಯಿದ್ರು. ನಮ್ಮ ಇನಿಷಿಯಲ್ ಮಾಹಿತಿ ಪ್ರಕಾರ ಆ ನಿಟ್ಟಿನಲ್ಲಿ ಇವರು ಅಲ್ಲಲ್ಲಿ ಪೆಡ್ಲರ್ಸ್ ಆಗಿ ಬೇರೆ ಬೇರೆ ಏರಿಯಾ ಅವರು ಇಟ್ಕೊಂಡಿದ್ರು. ಸೊ ಇದು ಫಸ್ಟ್ ಟೈಮ್ ಈ ಥರ ಒಂದೇ ಸರಿ 10 ಜನಗೆ ಒಂದು ಕೇಸ್ ಆಧಾರ ಮೇಲೆ ಬೇರೆ ಬೇರೆ ಲಿಂಕ್ ತೊಗೊಂಡು, ಯಾಕಂದರೆ ನಾವು ಈಗ ಸ್ಟ್ರೆಸ್ ಮಾಡ್ತಾಯಿದ್ದೀವಿ ಎಲ್ಲಿಂದ ಅವ್ರಿಗೆ ಸಿಗ್ತಾ ಇದೆ, ಯಾರಿಗೆ ಕೊಡ್ತಾ ಇದ್ರು. ಸೊ ಎಲ್ಲ ಲೆವೆಲ್ಸ್ ಅವರು ಅರೆಸ್ಟ್ ಮಾಡಬೇಕು. ಇದರಲ್ಲಿ 2 ಕರ್ನಾಟಕದವರು, ಮಿಕ್ಕಿದ್ದು ಒಬ್ಬ ಡೆಲ್ಲಿ, ಮಿಕ್ಕಿದ್ದು 7 ಜನ ಕೇರಳದವರು. ಎಲ್ಲ ಸೇರಿ ಟೋಟಲ್ 10 ಜನ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ಇವ್ರ ಮಾಹಿತಿದ ಆಧಾರ ಮೇಲೆ ಯಾರ್ಯಾರು ಎಲ್ಲಿಂದ ಏನು ಕೊಡ್ತಾಯಿದ್ರು ಅದು ಅವರು ಪತ್ತೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಕೆಲವು ಲೀಡ್ ಸಿಕ್ಕಿದೆ, ಅದನ್ನು ನಮ್ಮ ಟೀಮ್ ಅವರು ಬೇಗನೆ ಪತ್ತೆ ಮಾಡ್ತಾರೆ. ಅಮೃತಹಳ್ಳಿ ಟೀಮ್ ಬನ್ನಿ. ಹೇಳ್ತೀನಿ. ಲಿಂಕ್ ಅಂದರೆ ನ್ಯಾಚುರಲ್ ಆಗಿ ನಾವು ಡಿಟೇಲ್ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬಂತು ಮತ್ತು ಎಲ್ಲಿ ಕೊಡ್ತಾ ಇದ್ರು. ಸೊ ಹೈಡ್ರೋ ಗಾಂಜಾ ನಿಮಗೆ ಗೊತ್ತಿರಬೇಕು, ಇದು ಔಟ್ಸೈಡ್ ಫಾರಿನ್ ಕಂಟ್ರಿಯಿಂದ ಬರ್ತದೆ, ಅಂದರೆ ಮೋಸ್ಟ್ಲಿ ಥೈಲ್ಯಾಂಡಿಂದ ಸೋರ್ಸ್ ಆಗ್ತಾ ಇದೆ. ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೊ ಅದೇ ನಾನು ಹೇಳ್ತಾ ಇದ್ದೀನಿ. ಕೆಲವು ನಮಗೆ ಮಾಹಿತಿ ಬಂದಿದೆ, ಅವರು ಮೇನ್ ಸಪ್ಲೈಯರ್ಸ್ದು ಅವ್ರು ಇಲ್ಲಿ ಅವರೆಲ್ಲ ಬೇರೆ ಕಡೆ, ಸೊ ಅಲ್ಲಿಂದ ಲಿಂಕ್ ಅವ್ರಿಗೆ ಸಿಕ್ಕಿದ್ದು.